ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ತೇನೆ. ನಾನು ಇವತ್ತು ಬೆಳಿಗ್ಗೆಯಿಂದ ವ್ಲಾಗ್ ಮಾಡ್ತಾ ಇದ್ದೇನೆ. ಹಾಗೆ ಸ್ಟಾರ್ಟ್ ಮಾಡ್ತಾ ಇದ್ದಾಗ ತೋಟದ ಮನೆ ಹಿಂದ್ಗಡೆನೆ ಹತ್ರದಲ್ಲಿ ಮಂಗ ಕೂಗ್ತಿತ್ತು. ಇಲ್ಲಿ ದಿನಾಲು ಬರ್ತದೆ, ದೊಡ್ಡ ವಿಷಯ ಅಲ್ಲ. ಆದರೂ ನಮಗೆ ಏನೂ ಮಾಡ್ಲಿಕ್ಕಾಗೋದಿಲ್ಲ. ನೋಡಿ ಈ ಗುಲಾಬಿ ಹೇಗಿದೆ ಅಂತ. ಪನ್ನೀರ್ ಗುಲಾಬಿದು ಉದ್ದಕ್ಕೆ ಹೋಗಿ ಆಗಿದೆ, ಸಣ್ಣ ಗಿಡದಲ್ಲಿ ಆಗಲೇ ಇಲ್ಲ. ಹೇಗೆ ಉಂಟು ಅಂತ ಕಮೆಂಟ್ ಮಾಡಿ ಆಯಿತಾ. ಹಾಗೆ ಇವತ್ತು ಮಧ್ಯಾಹ್ನಕ್ಕೆ ಬಸಳೆ ಸೊಪ್ಪಿದ್ದು ದೋಸೆ ಮಾಡುವ ಅಂತ. ಇದನ್ನು ಮರಾಠಿ ಭಾಷೆಯಲ್ಲಿ ಬೆಳ್ಚಟ್ಟಿ ಅಂತ ಹೇಳ್ತಾರೆ, ಏನೋ ಹಾಗೆ ಕೇಳಿದ್ದೇನೆ. ನನ್ನ ಅತ್ತೆ ಮಾವ ಎಲ್ಲ ಹಾಗೆ ಹೇಳ್ತಾರೆ. ಬನ್ನಿ, ಈ ರೆಸಿಪಿ ಶೇರ್ ಮಾಡ್ತಾ ಇದ್ದೇನೆ, ನೀವು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ವಿಡಿಯೋನ ಮುಂದುವರಿಸೋಣ. ಇದರ ಇಂಗ್ರೀಡಿಯೆಂಟ್ಸ್ ಪೂರ ಪತ್ರೊಡೆಗೆ ಹಾಕ್ತಾರಲ್ಲ, ಸ್ವಲ್ಪ ಹಾಗೇನೆ ಇರುತ್ತೆ ನೋಡಿ. ಈ ಥರ ಸಣ್ಣದಾಗಿ ಕಟ್ ಮಾಡಿ ಎಲ್ಲವನ್ನ ಒಂದು ಪಾತ್ರೆಗೆ ಹಾಕೊಳ್ಳೋಣ. ಎಲ್ಲ ಬಸಳೆ ಸೊಪ್ಪನ್ನು ಕಟ್ ಮಾಡಿಕೊಂಡು ಈಗ ಒಂದು ಪಾತ್ರೆಗೆ ಹಾಕಿಕೊಳ್ಳಿ. ಆನಂತರ ಇಲ್ಲಿ ಅಕ್ಕಿ ನೆನೆಸಿಟ್ಟಿದ್ದೆ ಬೆಳಗ್ಗೆನೆ. ಹಾಗೆ ಇಲ್ಲಿ ಒಂದು ಈರುಳ್ಳಿ ತಗೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಬಸಳೆ ಸೊಪ್ಪಿನ ಜೊತೆಗೆ ಸೇರಿಸಿದ್ದೇನೆ. ನೀವು ಬೇಕಂತಾದರೆ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದೇ ಹಾಕ್ಕೊಂಡಿದ್ದೇನೆ. ಆಮೇಲೆ ನಾನಿಲ್ಲಿ ಬೆಳ್ಳುಳ್ಳಿ ಹಾಕಲಿಲ್ಲ. ನೀವು ಬೇಕು ಅಂತ ಆದರೆ ಹಾಕಿದರೆ ಚೆನ್ನಾಗಿರುತ್ತೆ, ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ, ಇಷ್ಟನ್ನು ಹಾಕಿ ಒಂದು ಸೈಡಲ್ಲಿ ಪ್ಲೇಟ್ ಮುಚ್ಚಿ ಇಟ್ಟುಬಿಡಿ. ಈಗ ಒಂದು ಮಿಕ್ಸಿ ಜಾರಿಗೆ ಲಿಂಬೆ ಗಾತ್ರದಷ್ಟು ಹುಳಿ ಹಾಕಿ, ಆಮೇಲೆ ಕೊತ್ತಂಬರಿ, ಇದೇನು ಹುರಿಲಿಕ್ಕಿಲ್ಲ, ಅಂದರೆ ಸೇಮ್ ಹಸಿ ಇರುತ್ತೆ. ಹಾಗೆ ನಿಮಗೆ ಖಾರಕ್ಕೆ ಅನುಗುಣವಾಗಿ ಕುಮಟೆ ಮೆಣಸು, ಕೆಂಪು ಮೆಣಸು ಅಂತಂದು ಹೇಳ್ತಾರೆ, ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ನಾನಿಲ್ಲಿ ಒಂದು 6 ತಗೊಂಡಿದ್ದೇನೆ. ಹಾಗೆ ಒಂಚೂರು ಬೆಲ್ಲ, ಹಾಗೆ ಸ್ವಲ್ಪ ಉಪ್ಪು, ಇಷ್ಟು ಹಾಕಿ ತೆಂಗಿನಕಾಯಿ ಹಾಕಬೇಕು ಸ್ವಲ್ಪ. ಆಮೇಲೆ ನೆನೆಸಿಟ್ಟ ಅಕ್ಕಿ ನಾನು ಮೊದಲೇ ತೊಳ್ಕೊಂಡಿದ್ದೆ, ಹಾಗಾಗಿ ಮತ್ತೆ ನೆನೆಲಿಕ್ಕೆ ಇಟ್ಟಿದ್ದೆ. ಹಾಗಾಗಿ ಅದರ ನೀರು ತೆಗೆದು ಈಗ ಕಡಿಲಿಕ್ಕೆ ಬೇಕಾದಷ್ಟು ಸ್ವಲ್ಪ ನೀರು ಹಾಕಿ, ತುಂಬ ತೆಳ್ಳಗೆ ಕಡಿಬಾರ್ದು, ಗಟ್ಟಿನೇ ಕಡ್ದು ಪತ್ರೊಡೆಗೆ ಹೇಗೆ ನಾವು ಕಡಿತೀವೋ ಆ ಥರ ಆದರೆ ಸಾಕು. ಕಡ್ದು ನಾವು ಬಸಳೆ ಸೊಪ್ಪು ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡವಲ್ಲ ಆ ಬೌಲಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಉಪ್ಪೇನು ಹಾಕೋದು ಬೇಡ, ಕಡಿಯುವಾಗನೇ ಹಾಕಿದರೆ ಸ್ವಲ್ಪ ಈಸಿ ಆಗ್ತದೆ. ನಾನು ಇಲ್ಲಿ ಹಿಟ್ಟನ್ನು ಕಡ್ದು ಬೌಲಿಗೆ ಹಾಕೋದನ್ನು ಆಮೇಲೆ ಮಿಕ್ಸ್ ಮಾಡೋದನ್ನು ವಿಡಿಯೋ ಮಿಸ್ ಮಾಡಿದ್ದೇನೆ ಫ್ರೆಂಡ್ಸ್, ನಂಗೆ ಗೊತ್ತಾಗಲಿಲ್ಲ. ಹಾಗೆ ನಿಮಗೆ ಗೊತ್ತಾಗ್ಬೋದು ಅಂತ ಅಂದ್ಕೊಳ್ತೇನೆ. ಈಗ ಒಂದು ಒಲೆ ಉರಿಸಿ ಒಂದು ಕಾವಲಿ ಬಿಸಿ ಆಗಲಿಕ್ಕೆ ಇಟ್ಕೊಂಡಿದ್ದೇನೆ. ಬಿಸಿ ಆಗಿದೆ ಫ್ರೆಂಡ್ಸ್. ಈಗ ನಾವು ಹಿಟ್ಟು ಮಾಡ್ಕೊಂಡಿದ್ದಲ್ಲ ಬಸಳೆ ಸೊಪ್ಪಿನ ದೋಸೆ, ಅದೇ ಹಿಟ್ಟನ್ನು ಈ ಕಾವಲಿಗೆ ಒಂದು ಸೌಟಲ್ಲೇ ಹಾಕ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ಹಾಕಿ ಸ್ವಲ್ಪ ತಟ್ಟಿದಾಗೆ ಮಾಡಿ. ಕೈಯಲ್ಲಿ ಆಗ್ತದೆ ಅಂದರೆ ಮಾಡ್ಬೋದು, ಬಿಸಿ ಅಲ್ವಾ, ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೆ ನಾನು ಈ ಥರ ಮಾಡ್ತಾ ಇದ್ದೇನೆ. ನಿಮಗೆ ಹೇಗೆ ಆಗ್ತದೋ ಹಾಗೆ ಮಾಡ್ಬೋದು. ಹಾಗೆ ಮಾಡಿ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳಿ. ಒಂದು ಸೈಡು ಬೆಂದ ನಂತರ ತಿರುವಿ ಇನ್ನೊಂದು ಸೈಡ್ ಹಾಕಿ ಬೇಯಲಿಕ್ಕೆ. ಫ್ರೆಂಡ್ಸ್, ನನಗೆ ಸಿಕ್ಕಾಪಟ್ಟೆ ಶೀತ ಆಗಿದೆ, ಹಾಗೆ ವಾಯ್ಸ್ ಸ್ವಲ್ಪ ಚೇಂಜ್ ಕಾಣ್ಬೋದು. ಏನಂತ ಹೇಳಿದರೆ, ಇದಕ್ಕೆ ಕಾಂಬಿನೇಷನ್ ಚಟ್ನಿ ಏನು ಬೇಡ, ತೋವೆ ಸಾರು ಅಥವಾ ತುಪ್ಪ ಎಣ್ಣೆ ಮೇಲ್ಗಡೆ ಹಾಕಿ ಹಾಗೆ ತಿನ್ಬೋದು. ಸಾಂಬಾರೇನು ಬೇಕು ಅಂತ ಇಲ್ಲ. ಸೊ ಇದು ಪತ್ರೊಡೆ ಥರನೇ ಇದೆ. ಹಾಗೆ ನೀವು ಒಂದ್ಸಲ ಟ್ರೈ ಮಾಡಿ, ಆಮೇಲೆ ಹೇಗಾಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಎಲ್ಲ ರೆಸಿಪಿ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸಿಗೆ. ಹಾಗೆ ನಾನಿಲ್ಲಿ ಪುದೀನ ಸೊಪ್ಪು ಅಂಗಡಿಗೆ ಹೋಗಿ ತಂದಾಗ ಅದರ
ಎಲೆ ಎಲ್ಲ ಒಂದ್ಸರಿ ಪಲಾವ್ಗೆ ಯೂಸ್ ಮಾಡಿ ಕಡ್ಡಿಗಳನ್ನು ಬೇರ್ಪಡಿಸಿ ಆಮೇಲೆ ನೆಟ್ಟಿದ್ದೆ. ಸುಮಾರು ಸಲ ಪ್ರಯತ್ನ ಪಟ್ಟಿದ್ದೆ, ಆಗಲೇ ಇಲ್ಲ. ಈ ಸರಿ ಹಾಗೆ ಮಾಡಿದ್ದಕ್ಕೆ ಚೆನ್ನಾಗಿ ಬಕ್ಕಿದೆ. ಆನಂತರ ಇಲ್ಲಿ ಬೀನ್ಸ್ ಬೀಜ ಇತ್ತಲ್ಲ, ಅದನ್ನು ಮೊಳಕೆ ಬರಿಸಿದ್ದೆ, ಗಿಡ ಆಗಿತ್ತು. ಹಾಗೆ ಇದನ್ನಿನ್ನು ಬೇರೆ ಪಾಟಲ್ಲಿ ಏನಾದರೂ ಗೋಣಿಯಲ್ಲಿ ನೆಟ್ಟು ಮಾಡಬೇಕು. ಹಾಗೆಯೇ ಸಂಜೆಗೆ ಅವರೆಕಾಳು ಮಿಕ್ಸರ್ ಮಾಡಿದ್ದೆ. ರೆಸಿಪಿ ಬೇಕಂತಾದರೆ ಕಮೆಂಟಲ್ಲಿ ತಿಳಿಸಿ. ಮನೆಯ ಅಂಗಳದ ರೋಡಲ್ಲೇ ಮಳೆಗಾಲದಲ್ಲಿ ನೀರು ಹೋಗಿ ಮಣ್ಣೆಲ್ಲ ಕರಗಿತ್ತು, ಬರೀ ಕಲ್ಲಿತ್ತು, ಕಷ್ಟ ಆಗ್ತಿತ್ತು. ಹಾಗೆ ಹೊಸ ಮಣ್ಣು ಹಾಕಿ ಲೆವೆಲ್ ಮಾಡ್ತಾಯಿದ್ರು JCBಯಲ್ಲಿ, ಇಟಾಚಿಯಲ್ಲಿ. ಹಾಗೆ ನೋಡಿ, ಸಂಜೆಯಲ್ಲಿ ಕುತ್ಕೊಂಡಿದ್ವಿ ನಾನು ಮತ್ತು ನನ್ನ ಮಗ. ನಮಗೆ ತರಕಾರಿ ಮಾಡಲಿಕ್ಕೆ ಗೊತ್ತಿಲ್ಲ, ಮಾಡಿದ್ರು ಹೀಗೆ. ತೊಂಡೆಕಾಯಿ ಗಿಡ ಇದೆ, ತೊಂಡೆಕಾಯಿ ಒಂದು 10 ಸಿಕ್ಕಿದೆ ಅಷ್ಟೇ. ಈ ಸರಿ ಅದಲ್ಲಿ ಆಗಲೇ ಇಲ್ಲ. ಫಸ್ಟಿಗೆ ಒಂಚೂರು ಆಯಿತು, ಇನ್ನೂ ಆಗೇ ಇಲ್ಲ, ಹಾಗೇ ಇದೆ. ಹಾಗೆ ಅಲ್ಲಿ ಸ್ವಲ್ಪ ಹೂವಿನ ಗಿಡದ ಮಧ್ಯೆ ಗೋಣಿಯಲ್ಲಿ ಬಸಳೆ ಸೊಪ್ಪು ನಟ್ಟಿದ್ದೆವು. ಅದು ಹಾಗಿದ್ರೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ.